ಇಲ್ಲಿ ನಾವು ಈ ನೀರನ್ನು ಕುಡಿಸುವ ಒಂದು ಪದ್ಧತಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಂದು ಪೈಪನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರನ್ನು ಅದರಲ್ಲಿ ಹರಿಸುವಾಗ ಮಾಡಬೇಕು. ಜಾನುವಾರಿನ ಮೇಲ್ಭಾಗವನ್ನು ನಾವು ಹಿಡ್ಕೊಳ್ಬೇಕು ಮತ್ತು ಜಾಸ್ತಿ ಅದಕ್ಕೆ ಒತ್ತಾಯಪೂರ್ವಕವಾಗಿ ಅದಕ್ಕೆ ಕೊಡಿಸಬಾರದು. ಮತ್ತು ಈ ಒಂದಷ್ಟು ಹೊತ್ತಾದ ಮೇಲೆ ನೀರನ್ನು ರಭಸದಿಂದ ಎಂದೂ ಕುಡಿಸಬೇಡಿ, ನಿಲ್ಲಿಸ್ಬಿಡ್ಬೇಕು. ಹಾಗೆಯೇ ಈಗ ನೋಡಿ, ಇಲ್ಲಿ ಒಂದು ಬಕೆಟಲ್ಲಿ ಎಷ್ಟು ನೀರು ಹಿಡಿತಾ ಇದೆ ಅಂದರೆ ಸುಮಾರು 5 ನಿಮಿಷ ನೀವು ಹಾಕಿದರೆ ಅದಕ್ಕೆ ನೀರು ಎಷ್ಟು ಬರ್ತಾ ಇದೆ ಹೇಳೋದನ್ನು ನಾವು ಅಂದಾಜಾಗಿ ಮಾಡಬೇಕಾಗತ್ತೆ. ಈ ಅಂದಾಜು ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಎಷ್ಟು ನೀರು ಜಾನುವಾರಿನ ಹೊಟ್ಟೆಯ ಒಳಗೆ ಹೋಗಿದೆ ಅಂಥೇಳಿ. ಕಾರಣ ದಿವಸಕ್ಕೆ ಒಂದು 5ರಿಂದ 6 ಬಕೆಟ್ ನೀರನ್ನು ನಾವು ಇದೇ ರೀತಿ ಕೂಡಿಸಿದರೆ ಅನೇಕ ಕಾಯಿಲೆಗಳು ಏನಾಗ್ತವೆ, ತಾನೇ ವಾಸಿಯಾಗ್ತವೆ. ಇದು ಬಹಳ ಮುಖ್ಯವಾದ ಒಂದು ಚಟುವಟಿಕೆ. ನಮಸ್ಕಾರ.